ಹೋರಾಟಗಾರರು ತಮ್ಮ ಬಳಿಯಲ್ಲಿ ದಾಖಲೆ ಇದೆ, ಎಲ್ಲಾ ಸತ್ಯಾಂಶ ಕೂಡ ಹೊರಗೆ ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಹಾಗಾದ್ರೆ ದಾಖಲೆಗಳು ಹೊರಗೆ ಬರ್ತಿಲ್ಲ ಯಾಕೆ? ಹಾಗೆ ಈ ಪ್ರಕರಣದಲ್ಲಿ NIA ತನಿಖೆ ಆಗಬೇಕು ಅನ್ನೋ ಕೂಗು, NIA ತನಿಖೆ ಅವಶ್ಯಕತೆ ಇದೆಯಾ? ಈಗಲೂ ಕೂಡ ಕೆಲವರು ಹೇಳ್ತಿದ್ದಾರೆ 13 ಜಾಗದಲ್ಲೂ ಉತ್ಖನನ ಆಗ್ತಾ ಇದೆ, ಆದ್ರೆ ಯಾವುದೂ ಕೂಡ ಆ ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ಹೀಗಾಗಿ ದೂರುದಾರನದ್ದೇ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ. ಬ್ರೈನ್ ಮ್ಯಾಪಿಂಗ್ ಬೇಕಾ ಈಗ? ಇನ್ನು ಭೂಮಿ ಅಗೆದಾಗ ಸಿಗದಂತಹ ಅಸ್ಥಿಪಂಜರಗಳು, ಮೂಳೆಗಳು ಈ GPR ಅನ್ನ ಬಳಕೆ ಮಾಡಿದ್ರೆ ಸಿಗುತ್ತಾ? GPR ನ ಬಳಕೆ ಇವಾಗ ಬೇಕಾ ಬೇಡವಾ? ಹಾಗೆ ಈಗ ಸಿಕ್ಕಿರೋ ಎರಡೂ ಕಡೆ ಕೂಡ ಪಾಯಿಂಟ್ ನಂಬರ್ 6 ಹಾಗೆ ಪಾಯಿಂಟ್ ನಂಬರ್ 11A ಎರಡೂ ಕಡೆ ಕೂಡ ಮೂಲಗಳ ಮಾಹಿತಿ ಹಾಗೆ ಗೃಹ ಸಚಿವರ ಹೇಳಿಕೆಯ ಆಧಾರದ ಮೇಲೆ ಪುರುಷರದ್ದು. ಆದ್ರೆ ದೂರುದಾರ ಹೇಳಿದ್ದು ಹೆಣ್ಣು ಮಕ್ಕಳನ್ನ ಹೂಳಲಾಗಿದೆ, ನಾನೇ ಹುಟ್ಟಿದ್ದೇನೆ, ಹೆಣ್ಣು ಮಕ್ಕಳ ಶವ ಸಿಗ್ಲಿಲ್ಲ, ಮೂಳೆ ಸಿಗ್ಲಿಲ್ಲ, ಮುಂದೇನು? ಈ ಪ್ರಶ್ನೆಗಳ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ. ಅಪ್ಪಚ್ಚು ರಂಜನ್ ಸರ್, ಈ ಸೌಜನ್ಯ ಪರ ಹೋರಾಟಗಾರರು ಹೇಳ್ತಾ ಇದ್ರು ನಮ್ಮ ಹತ್ರ ದಾಖಲೆ ಇದೆ, ಮೊಬೈಲ್ನಲ್ಲಿ ದಾಖಲೆ ಇದೆ, ಹಾಗೆ ಪ್ರತ್ಯಕ್ಷವಾಗಿ ಗಮನಿಸಿದವರ ಸಾಕ್ಷ್ಯ ಇದೆ, SIT ಫಾರ್ಮ್ ಆಗಿದೆ, ಈಗಲೂ ಕೂಡ ದಾಖಲೆಗಳನ್ನ ಸಾಕ್ಷ್ಯಗಳನ್ನ ಕೊಡ್ತಿಲ್ಲ ಅಂದ್ರೆ ಏನರ್ಥ? ಬಿಡುಗಡೆ ಮಾಡ್ಬೇಕಲ್ಲ, ದಾಖಲೆ ಇದ್ದದನ್ನ ಬಿಡುಗಡೆ ಮಾಡ್ಬೇಕಲ್ಲ. ದಾಖಲೆ ಇದೆ ಅಂತ ಅದರಲ್ಲಿ ಆ ಉತ್ತದಲ್ಲಿ ನಾಗರಾವ್ ಉಂಟಾ, ಕೇರಾವ್ ಉಂಟಾ ಅಂತ ನೋಡ್ಬೇಕಲ್ವಾ? ನೋಡ್ಬೇಕು. ಅದನ್ನ ಬಿಡುಗಡೆ ಮಾಡದೆ ಬರೀ ದಾಖಲೆ ಇದೆ ಅಂತ ಅದ್ರದ ಅರ್ಥ ಉಂಟಾ? ಒಂದು ಸಂಗ್ರಾಮ್ ಸಿಂಗ್ ಅವರು ಮಾತಾಡೋದು ಒಂದು ಹೇಳಿ ಸರ್ ಮಾತಾಡೋ ಒಂದು ವಿಚಾರ ಹೇಳಿದ್ರು. SIT ಜುಡಿಷಿಯಲಿ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಅದು ಮಾಡಿದರೆ ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಜಡ್ಜಸ್ ಜುಡಿಷಿಯಲಿ ಯಾವ ರೀತಿ ಡೈರೆಕ್ಷನ್ ಕೊಡಬೇಕು, ಏನು ಮಾಡಬೇಕು ಹೇಳೋದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದು ಬಾಯಿಗೆ ಬಂದಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡೋದು ನೋಡಿದರೆ ಈ ಸರ್ಕಾರ ಒಂದು ತೊಟ್ಟಿಲ್ ದೂಗುವ ಕೆಲಸವನ್ನು ಮಾಡ್ತಾರೆ, ಜಿಗುಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನಿಖೇತ್ ಅವರೇ, ಅಲ್ಲ, ಈ ತೊಟ್ಟಿಲ್ ತೂಗೋ ಕೆಲಸ ಮತ್ತು ಮಗುನ್ ಜಿಗ್ಟೋ ಕೆಲಸ ಮಾಡ್ತಾ ಇರೋದು BJP ಅವರೇನೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ತಿಮ್ಮರೋಡಿ ಏನು ಕಾಂಗ್ರೆಸ್ ಕಾರ್ಯಕರ್ತನ ಅಲ್ಲ, ಹೋಗ್ಲಿ ಗಿರೀಶ್ ಮಟ್ಟಣ್ಣವರ ಕಾಂಗ್ರೆಸ್ ಕಾರ್ಯಕರ್ತನ ಅಲ್ಲ. ಅಲ್ಲ, ನಾ ಅದನ್ನೇ ಹೇಳ್ತಾ ಇರೋದು ಸರ್. ನೋಡಿ, ನೀವು ಪೂರ್ತಿ ಕೇಳಿಸ್ಕೊಳ್ಳಿ, ನೀವು ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ. ಇವತ್ತು ಸುಮ್ಮನೆ ಕೂತ್ಕೊಂಡು ದಾಖಲೆ ಇದೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಯಾವ ದಾಖಲೆ ಬೇಕಲ್ಲ? ಅಪ್ಪಚ್ಚು ರಂಜನ್ ಅವರ ಮಾಡ್ಬೇಕಲ್ಲ. ಅಪ್ಪಚ್ಚು ರಂಜನ್ ಅವರ ಕೇಳಿಸ್ಕೊಳ್ಳಿ, ಸ್ವಲ್ಪ ಮಾತಾಡೋಣ. ಬಾಯಲ್ಲಿ ನಮ್ಮ ದಾಖಲೆ ಇದೆ ಅಂತ ಹೇಳ್ಕೊಂಡು ನೋಡಿ, ಮೊದಲು ಅವ್ರನ್ನ ಬಂಧನ ಮಾಡಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಆ ದೂರದಾರನೇ ಬೋಗಸ್ ನಮ್ಗೆ ಆಗುತ್ತೆ. ಧರ್ಮಸ್ಥಳ ಅಂತ ಹೇಳಿದ್ರೆ ಸಾಧಾರಣ ವಯಸ್ಸಾದವರು ಕೆಲವು ಜನ ಬಂದು ನಾವು ಧರ್ಮಸ್ಥಳದಲ್ಲೇ ಸಾಯ್ತೇವೆ ಅಂತ ಹೇಳೋದು ಬರುತ್ತೇವೆ. ಮೊದಲು ಒಂದು ಕಾಲದಲ್ಲಿ ಕಾಶಿಯಲ್ಲಿ ಹೋಗಿ ನಾವು ಸಾಯ್ತೇವೆ, ಹಾಗಾದ್ರೆ ನಮಗೆ ಸ್ವರ್ಗ ಸಿಗ್ತದೆ ಅಂತ ಹೇಳೋ ರೀತಿಯಲ್ಲಿ ಇದೆ. ಹಲವಾರು ಜನ ಸತ್ತಿರ್ಬೋದು, ಹಲವಾರು ಜನ ಮಣ್ಣು ಮಾಡಿರ್ಬೋದು. ಧಾರ್ಮಿಕ ಕೇಂದ್ರವನ್ನ, ಶ್ರದ್ಧಾ ಕೇಂದ್ರವನ್ನ ಇಡೀ ಕರ್ನಾಟಕದಲ್ಲಿ ವರ್ಷಕ್ಕೆ ಸಾಧಾರಣ 3-4 ಕೋಟಿ ಜನ ಅದರ ಜೊತೆಗೆ PFI ಅವರು ಮಾಡ್ತಾರೆ ಅಂತ ನಾನು ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಯ್ತು, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ನಿಖೇತ್ ಅವರು. ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡಿಯೋ ತರ BJP ಅವರು ಮಾತನಾಡೋದ್ರೊಳಗಡೆ ಅರ್ಥ ಇಲ್ಲ. ಬಹಳ ಮುಖ್ಯವಾಗಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸರ್ಕಾರದ ಪರವಾಗಿ ಆಗಲಿ, ವೀರೇಂದ್ರ ಹೆಗಡೆ ಅವರು ಪರವಾಗಿ ಆಗಲಿ, ಅಥವಾ ಅವರ ವಿರುದ್ಧ ಹೋರಾಟ ಮಾಡ್ತಿರೋರ ಪರವಾಗಿ ಆಗಲಿ ನಾವಿಲ್ಲ. ಸತ್ಯದ ಪರವಾಗಿ, ಸತ್ಯ ಏನಿದೆ ಅನ್ನೋದನ್ನ SIT ರಚಿಸಿದ್ದಾರೆ. SIT ರಚನೆ ಆಗಬೇಕು ಅಂತ ಅನೇಕ ಜನ ಹೋರಾಟ ಮಾಡಿದ್ರು. ಹೀಗಾಗಿ SIT ರಚನೆ ಆಗಿದೆ. ಜನರ ಅಭಿಪ್ರಾಯ ಏನಿದೆ ಅದಕ್ಕೆ ಸರ್ಕಾರ ಮನ್ನಣೆಯನ್ನು ಕೊಟ್ಟು SITಯನ್ನು ರಚನೆ ಮಾಡಿದೆ. SITಯ ತೀರ್ಪು ನಾಳೆ ಏನೇ ಬಂದರೂ ಕೂಡ ಅದನ್ನ ಧರ್ಮಸ್ಥಳದ ಪರ ಇರೋರಾಗಿರ್ಬೋದು, ವಿರುದ್ಧ ಇರೋರಾಗಿರ್ಬೋದು, ಅವರದನ್ನು ಒಪ್ಕೊಳ್ಬೇಕಾಗ್ತದೆ. ನಮಗೆ ಮೇಲ್ನೋಟಕ್ಕೆ ಏನ್ ಕಾಣ್ತಾ ಇದೆ ಇವತ್ತು? ಮೇಲ್ನೋಟಕ್ಕೆ ನೋಡಿ, ಸ್ವೀಕಾರ ಮಾಡಬೇಕಾಗ್ತದೆ. SIT ಮಾಡಿದ್ರು ಕೂಡ ಈ ರೀತಿ ಆ ಮಟ್ಟಣ್ಣನವರು ಇರ್ಬೋದು, ಸಮೀವುಲ್ಲಾ ಇರ್ಬೋದು, ಇವರೆಲ್ಲ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಕೊಂಡು ನಮ್ಮ ಹತ್ರ ದಾಖಲೆ ಮಟ್ಟಣ್ಣನವರಾಗಲಿ, ಸಮೀರ್ ಆಗಲಿ,
ಅಥವಾ ಇನ್ಯಾರೋ ಆಗಲಿ ಒಂದು ರೀತಿಯಲ್ಲಿ ಅವರು ಈ ಹೇಳಿದ್ದು ರೀತಿಯಲ್ಲಿ ಸುಳ್ಳು ಇವರು ಅನ್ನೋದೇ ಮಾಡಿದ್ರೆ ಆದ್ರೆ ಒಂದು ರೀತಿಯಲ್ಲಿ ನಮ್ಮ ಅವರಿಗೆ ಕರ್ನಾಟಕದಲ್ಲಿ ಖಂಡಿತವಾಗಿ ನಿಜಾನ ಈ ಸರ್ ನಾಡಿನ ಹಾಗಾದ್ರೆ ಜನ- 1,000 ಜನ ಹೆಣಗಳನ್ನ ಚೀಮಾರಿ ಆಗ್ತಾರೆ. ನಿಖೇತ್ ಅವರೇ ಆಯ್ತು. ಅಪಚೂರ್ ರಂಜನ್ ಸರ್ ಒಂದ್ ಗಳಿಗೆ ಅಪಚೂರ್ ರಂಜನ್ ಸರ್ ಒಂದೇ ನಿಮಿಷ ಅದೊಂದು ನಿಮ್ಮ ಆಡಿಯೋ 1 ನಿಮಿಷ ಮ್ಯೂಟ್ ಮಾಡ್ತೀನಿ. ನಿಖೇತ್ ಅವ್ರ ಹತ್ರ ಹಾಗೆ ಅನಂತ್ ನಾಯಕ್ ಸರ್ ಹತ್ರ ಇಂಪಾರ್ಟೆಂಟ್ ಪ್ರಶ್ನೆಗೆ ಉತ್ತರ ಬೇಕು. ಹಾಗಾದ್ರೆ ನಿಖೇತ್ ಅವರೇ ನೀವ್ ಹೇಳಿದ್ರಲ್ಲ ಸುಳ್ಳು ಅನ್ನೋದಾದ್ರೆ ಅವ್ರ ವಿರುದ್ಧ ಕ್ರಮ. ಆಗಲ್ಲ. FSL ಖಂಡಿತ ಕ್ರಮ ನಿಮಿಷ ನನ್ನ ಪ್ರಶ್ನೆ ಕೇಳಿಸ್ಕೋಬೇಡಿ. ಗಿರೀಶ್ ಮಟ್ಟಣ್ಣನವರ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬಂದು ಹೇಳ್ತಾರೆ, ಆ ದೂರುದಾರ ತಂದ ತಲೆಬುರುಡೆ 24 ವರ್ಷದ ಮಹಿಳೆಯದ್ದು. ಇದನ್ನ ನಮಗೆ FSL ಖಾತ್ರಿ ಮಾಡಿದೆ. ನಿಜಾನ ಸರ್? ಹಾಗಾದ್ರೆ ನೀವು ಹೇಳ್ಬೇಡಿ. ಅಲ್ಲಲ್ಲ, ನಾನು SIT ಅಧಿಕಾರಿ ಅಲ್ಲ. ನಾನು ಮಟ್ಟಣ್ಣವರು ಹೇಳಿದ ಹೇಳಿಕೆ ಸತ್ಯನ ಸುಳ್ಳ ಅಂತ ನಾನು ಹೆಂಗ್ ಖಾತ್ರಿಪಡಿಸೋದಕ್ಕೆ ಸಾಧ್ಯ? ನಾನು SIT ಅಧಿಕಾರಿ ಅಲ್ಲ. ಸೊ ಮಟ್ಟಣ್ಣನವರಾಗಿರ್ಬಹುದು, ಮತ್ತೊಬ್ರು ಯಾರೇ ಆಗಿರ್ಬಹುದು, ಇನ್ನೊಬ್ಬ ಯೂಟ್ಯೂಬರ್ ಆಗಿರ್ಬಹುದು, ನೋಡಿ ಪ್ಲೀಸ್. ಅಪಚೂರ್ ರಂಜನ್ ಸರ್ ಒಂದೇ ನಿಮಿಷ ಅವ್ರು ಪೂರ್ತಿ ಉತ್ತರ ಕೊಟ್ಬಿಡ್ಲಿ. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಕನ್ವೆ ಆಗಲ್ಲ. ಅವ್ರು ಮಾತಾಡ್ ಮುಗಿಸ್ಲಿ. ಹೇಳಿ ನಿಖೇತ್ ಅವ್ರೆ, ಮುಗಿಸಿ. ಅಲ್ಲ, SIT ತನಿಖೆಯಲ್ಲಿ ಅವರು ಏನನ್ನಾದ್ರೂ ಹೇಳೋದಾದ್ರೆ SIT ಅಧಿಕಾರಿ ಹೇಳ್ಬೇಕು. ನಾನು ಹೇಳೋದಕ್ಕೆ ಸಾಧ್ಯ ಇದೆಯಾ? ಅಲ್ವಾ? ತಮ್ಮ ಬಳಿಯಲ್ಲಿ ನಿಜವಾಗ್ಲೂ ದಾಖಲೆ ಇದ್ರೆ SIT ಅಧಿಕಾರಿಗಳಿಗೆ ಕೊಡ್ತಿಲ್ಲ ಯಾಕೆ ದೂರುದಾರರು ಅಥವಾ ಅವ್ರ ಪರವಾಗಿ ನಿಂತಿರುವವರು? ಅಲ್ಲಲ್ಲ, ಹಾಗೊಂದು ವೇಳೆ ಮಟ್ಟಣ್ಣವರು ಹೇಳೋ ಪ್ರಕಾರ ಅದಿಷ್ಟು ವರ್ಷದ್ದು ಹೆಣ್ಮಗುದು ಅಂತ ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾದ್ರು ಯಾರು? FSL ನವರೇ ಕೊಟ್ರಂತಲ್ಲ ಸರ್? ಯಾರು ಕೊಟ್ರು? ಹೇಗೆ ಕೊಡೋಕೆ ಸಾಧ್ಯ? ಅದನ್ನೇ ನಾವು ಪ್ರಶ್ನೆ ಕೇಳ್ತಿರೋದು. ಅದು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಿಂಗೆ ಫೇಕ್ ನರೇಟಿವ್ ಹೇಳ್ತಿರೋರು ವಿರುದ್ಧ ಕ್ರಮ ಯಾಕಿಲ್ಲ? ನಾನು ಮತ್ತೆ ಮೊದಲನೇ ಪ್ರಶ್ನೆಗೆ ಬರ್ತೀನಿ. ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ? ಈ ತರ ನೋಡಿ, ಒಂದಷ್ಟು ಜನ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡ್ರವರು ಕೂಡ ನಾವು ಕೇಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ನೀವು ಮಾತಾಡುವಂತ ಮಾತುಗಳೇನಿದಾವೆ ಅವು ನಾಳೆ ದಿವಸ ಜನರ ಮಧ್ಯೆ ಈ ಸೀರಿಯಸ್ನೆಸ್ ಅನ್ನ ಕೆಡಿಸೋ ತರ ಇರಬಾರ್ದು. ಗಂಭೀರವಾದ ಅದು ತಪ್ಪು. ಅದನ್ನೇ ಹೇಳ್ತಾ ಇರೋದು. ಖಂಡಿತವಾಗಿ ಏನು ಅಂತಂದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂತಂದ್ರೆ, ಇವತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣ ಆಯ್ತು. ಯಾವ ಮಾಧ್ಯಮ, ಯಾವ ಯೂಟ್ಯೂಬ್ ಚಾನೆಲ್ಗಳು ಕೂಡ ಅಲ್ಲಿ ಹೋಗಿ ಕ್ಯಾಮ್ರಾ ಹಿಡಿಯೋದಕ್ಕೆ ಆಗಲಿಲ್ಲ. ಆದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಅದು ಕಾಡು, ತೆರೆದಿರುವಂತ ಜಾಗ. ಆ SIT ಅವರು ಕೂಡ ಬಹಳ ಸ್ಪಷ್ಟವಾಗಿ ಅದಕ್ಕೆ ಗ್ರೀನ್ ಮೆಶ್ ಕಟ್ಕೊಂಡು ಅವರು ಬಹಳ ಗೌಪ್ಯವಾಗಿ ಅದನ್ನ ನಡೆಸ್ತಾ ಇದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ, ಅದನ್ನ ಅಗಿಯುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲೇನ್ ಸಿಕ್ತಿಲ್ಲ ಅನ್ನೋದು SIT ಅಧಿಕಾರಿಗಳಿಗೆ ಮಾತ್ರ ಗೊತ್ತು. ಆದ್ರೆ ಬಹಳಷ್ಟು ಜನ ಹೊರಗಡೆ ನಿಂತ್ಕೊಂಡು 300 ಮೂಳೆ ಸಿಕ್ತು, 400 ಮೂಳೆ ಸಿಕ್ತು ಅಂತ ಹೇಳಿ ಲೆಕ್ಕ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಮಾಹಿತಿ ಸಿಗ್ತಾ ಇದೆಲ್ಲ ಗೊತ್ತಾಗ್ಬೇಕಲ್ವಾ ಜನರಿಗೆ ಕೂಡ? ಈಗ ಜನರ ಮುಂದೆ ಬಂದು ಗಾಳಿಲಿ ಗುಂಡು ಹೊಡಿತಾರೆ, ಹೋಗ್ತಾರೆ. ಆ ಗುಂಡು ನಿಜವಾದ ಫೇಕ ಇದು ಗೊತ್ತಾಗ್ಬೇಕಲ್ವಾ? ಇಲ್ಲ, ಇದೇನಂದ್ರೆ ಈ ಬೆಂಕಿ ಹತ್ತದಾಗ ಗಳ ಹರ್ಕೊಂಡು ಹೋಗುವಂತ ಜನ ಸಿಕ್ಕಾಬಟ್ಟೆ ಸಿಗ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಅಲ್ಲಿ ನಡೀತಾ ಇರೋದು. SIT ತನಿಖೆ ಮಾಡ್ತಾ ಇದೆ. ಇವತ್ತಿನವರೆಗೂ SITನವರು ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿಲ್ಲ ನಮಗೆ, ಮಾಡಿದೀವಿ ಅಂತ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇವರು ಸುಮ್ಮನೆ ಬಾಯಿ ಮುಚ್ಕೊಂಡಿರೋದ್ರ ಬದಲಾಗಿ ಊಹಾಪೋಹಗಳನ್ನು, ಅದಕ್ಕೆಲ್ಲ ಬಣ್ಣ ರೆಕ್ಕೆಗಳನ್ನೆಲ್ಲವನ್ನು ಕಟ್ಟಿ ಸಮಾಜವನ್ನು ದಿಕ್ ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಹೋರಾಟಗಾರ ಅಂತ ಹೇಳ್ತಾ ಇದ್ರೆ ನನಗೆ ಭಾಳ ಬೇಜಾರಾಗುತ್ತೆ. ಯಾವುದೇ ಒಬ್ಬ ಹೋರಾಟಗಾರ ಸಮಾಜದ ಬಗ್ಗೆ ಕಳಕಳಿ ಕಾಳಜಿ ಇದ್ದವನು, ಅವನು ಸಮಾಜದ ಹಿತರಕ್ಷಣೆಗಾಗಿ ದುಡಿತಾನೆ. ಈಗ ನಾನು ಈ ತಿಮರೋಡಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ತಿಮರೋಡಿ ಅವರು ಯಾರು? ಹಿಂದೂ ಜಾಗರಣ ವೇದಿಕೆ RSS ನಾಯಕರು. ಮಟ್ಟಣ್ಣ ಅವರು BJP ನಾಯಕರು. ಸದಾ